ಈಗ ಹುತ್ತದಲ್ಲಿ ಯಾವ ಹಾವು ಬೇಕಾದ್ರೂ ಬಂದು ಸೇರುತ್ತಾ? ಯಾವ ಹಾವು ಬೇಕಾದ್ರೂ ಬಂದು ಸೇರುತ್ತೆ. ಪರಿಣಾಮ. ಆದರೆ ಒಂದು ಹಾವು ಬಂದು ಸೇರಿದಾಗ ಮತ್ತೆ ಬೇರೆ ಎಲ್ಲನೂ ಬಂದು ಅಲ್ಲಿಯೇ ಸೇರೋ ಪದ್ಧತಿ ಇರೋದಿಲ್ಲ. ಮತ್ತೊಂದು ವಿಶೇಷ ಅಂದರೆ ಈ ಹಾವುಗಳು ಮೊಟ್ಟೆಯನ್ನು ಒಳಗಡೆನೇ ಇಡುತ್ತೆ. ಮರಿ ಮಾಡುವಾಗ ಮರಿ ಆಗತ್ತಲ್ಲ, ಈ ಹಾವಿನ ಮರಿಗಳೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಕೆಲವು ದಿವಸದಲ್ಲಿ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೊರಟು ಹೋಗುತ್ತವೆ, ಅಲ್ಲಿರೋದಿಲ್ಲ. ಅದು ಕೆಲವೇ ದಿವಸಗಳು ಮೊಟ್ಟೆ ಹೊಡೆದು ಮರಿಯಾಗೋವರೆಗೆ ಮಾತ್ರ ಹುತ್ತದಲ್ಲಿರುತ್ತೆ. ಇದು ಆಚೆ ಹೊರಟೋದ ಮೇಲೆ ವರ್ಷಕ್ಕೊಮ್ಮೆ ಎಲ್ಲ ಒಂದು ಭಾಗದಲ್ಲಿ ಬಂದು ಸಂಧಿಸತ್ವೆ. ಇದು ಪ್ರಕೃತಿಯಲ್ಲಿರ್ತಕ್ಕಂಥ ವಿಸ್ಮಯ ಅಂತ ಹೇಳ್ಬೋದು. ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸಾಮಾನ್ಯ ನಾವು ಈ ನಾಗರ ಪಂಚಮಿಯ ಸಮಯದಲ್ಲಿ ಒಡ ಹುಟ್ಟಿದವರ ಹಬ್ಬ ಅಂತ ಮಾಡ್ತೀವಿ. ಯಾಕಾಗಿ ಮಾಡ್ತೀವಿ ಅನ್ನೋದು ಅರ್ಥ ಇದಕ್ಕಾಗಿಯೇ. ಈ ನಾಗರ ಪಂಚಮಿಯ ದಿವಸ ಯಾವ್ಯಾವುದೇ ಊರಲ್ಲಿರಲಿ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ತಾವು ಹುಟ್ಟಿದ ಮನೆಗೆ ಬರ್ತಾರೆ. ತಮ್ಮ ಅಕ್ಕ ತಂಗಿಯರು ಇರತಕ್ಕಂತಹ ಕಡೆಗೆ ಬಂದು ಸಂಧಿಸಿ ಯಾವುದೋ ಒಂದು ಪದ್ಧತಿಯ ಪ್ರಕಾರ ಏನೋ ಒಂದು ಪೂಜೆ ಏನೋ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಯಾಕಾಗಿ ಎಲ್ಲರೂ ಬಂದು ಅಲ್ಲಿ ಸಂಧಿಸ್ತಾರೆ, ಸೇರ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಈ ನಾಗನ ಕುಲದಲ್ಲಿ ಹುಟ್ಟಿದಂಥವು ಬೇಕಾದಷ್ಟು ಮೊಟ್ಟೆ ಇಟ್ಟಿರುತ್ತೆ. ಅದರಲ್ಲಿ ಒಂದು ಕೆಲವು ಸಂಖ್ಯೆಯಲ್ಲಿ ಮಾತ್ರ ಅದು ಮರಿಗಳಾಗತ್ತೆ. ಬೇರೆ ಇದೆಲ್ಲ ಬೇರೆ ಪ್ರಾಣಿಗಳು ಅದು ಇದು ತಿಂದುಬಿಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆ ಕೆಲವೇ ಉಳಿದಿರುವಂತಹ ಮರಿಗಳು ಪ್ರತಿ ವರ್ಷ ನಾಗರ ಪಂಚಮಿಗೆ ತಾನು ಹುಟ್ಟಿದ ಜಾಗಕ್ಕೆ ಬರುತ್ತವೆ. ಎಲ್ಲ ತಮ್ಮ ಒಡ ಹುಟ್ಟಿದವರನ್ನು ಜೊತೆಯಲ್ಲಿ ಭೇಟಿ ಮಾಡಿ ಎಲ್ಲವೂ ಕೂಡ ತಮ್ಮ ಒಂದು ಯೋಗಕ್ಷೇಮವನ್ನು ವಿಚಾರ ಮಾಡಿಕೊಂಡು ಎಲ್ಲವೂ ಮತ್ತೆ ವಾಪಸ್ಸು ಅದರಷ್ಟಕ್ಕೆ ಅದು ಹೊರಟೋಗುತ್ತವೆ. ಈ ಒಂದು ಸಂಪ್ರದಾಯಕ್ಕಾಗಿಯೇ ಇದನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಗರ ಪಂಚಮಿಯ ದಿವಸ ಎಲ್ಲ ನಾಗಗಳು ಒಂದು ಕಡೆ ಬಂದು ಸೇರುವಂತಹ ಸಂಪ್ರದಾಯ ಪ್ರಕೃತಿಯಲ್ಲಿ ನೆಂಥ ವಿಸ್ಮಯ ಇದೆ ನೋಡಿ. ಅದು ತಿಳ್ಕೋಬೇಕು ನಾವು. ನಿಜವಾಗ್ಲೂ ಇದು ತುಂಬ ಭಾಳ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಇದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಇವತ್ತು ಮನುಷ್ಯನಿಗೆ ಮನುಷ್ಯ ಬೇಡ, ಅಣ್ಣ ತಮ್ಮನೂ ಬೇಡ, ಅಕ್ಕ ತಂಗಿನೂ ಬೇಡ, ಅಂಥ ಒಂದು ಕಾಲಕ್ಕೆ ಬಂದುಬಿಟ್ಟಿದ್ದೀವಿ ನಾವಿವಾಗ. ಆದರೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಅವುಗಳು ಬದುಕುವ ರೀತಿಯನ್ನು ನೋಡಿ ಕಲಿಯೋದು ಕೂಡ ಮನುಷ್ಯನಿಗೆ ಇದೆ ಅನ್ನೋಕ್ಕೆ ಇದು ಒಂದು ಸಾಕ್ಷಿ. ಮತ್ತು ಈಗ ಹುತ್ತ ಯಾವುದಾದ್ರು ಖಾಲಿ ಸೈಟ್ಗಳಲ್ಲಿದ್ದಾಗ ಕೆಲವರು ಸೈಟ್ನ ಹುತ್ತನ ಹೊಡೆಸ್ತಾರೆ. ಆಮೇಲೆ ಮನೆ ಕಟ್ಟಿದಾಗ ಕೆಲವ್ರಿಗೆ ತೊಂದರೆಗಳಾಗಿದ್ದು ಉಂಟು. ಇನ್ನು ಕೆಲವರು ಇಲ್ಲ ನಾವು ಹುತ್ತ ತೆಗ್ಸಿದ್ರೆ ನಮಗೇನೂ ಆಗಿಲ್ಲ ಅಂತ ಕೂಡ ಹೇಳೋರು ಉಂಟು. ಈ ಹುತ್ತ ತೆಗ್ಸೋದಕ್ಕೂ ಆಮೇಲೆ ಮನೆ ಕಟ್ಟೋದಕ್ಕೂ ಇದು ಹೇಗೆ ಮನೆ ಕಟ್ಟೋದ್ರ ಮೇಲೆ ಪ್ರಭಾವ ಬೀರುತ್ತಿದ್ದು? ಖಂಡಿತ ಹೌದು. ನಿಮ್ಮ ಮನೆ, ನೀವೇನೋ ಒಂದು ಮನೆ ಕಟ್ಟಿರ್ತೀರ, ನಿಮ್ಮ ಕಾಂಪೌಂಡ್ಗೆ ಕಾಂಪೌಂಡ್ ಹಾಕಿರಲ್ಲ ಅಂತ ಇಟ್ಕೊಳ್ಳೋಣ. ಪಕ್ಕದ ಸೈಟ್ನವರು ಒಂದು ಅರ್ಧ ಅಡಿ ಜಾಗ ತೊಗೊಂಡು ನಿಮ್ಮ ಸೈಟನ್ನು ಸೇರಿಸಿ ಕಾಂಪೌಂಡ್ ಕಟ್ಕೊಂಡ್ರು, ಏನು ಮಾಡ್ತೀರಾ ನೀವು? ಏನಿಲ್ಲ, ಕೇಸ್, ಡೈರೆಕ್ಟ್ ಕೇಸ್. ಗಲಾಟೆ, ಎಲ್ಲ ಗುದ್ದಾಟ, ಕೇಸುಗಳು ಎಲ್ಲ ಮಾಡ್ತೀವಲ್ವ. ಒಂದು ಅಡಿ ಜಾಗ ಹೋದರೆ ಮನೆಯನ್ನೇ ಒಡೆದು ಹಾಕ್ಬಿಟ್ರೆ ಶಾಪ ಹಾಕ್ತೀವೋ ಇಲ್ವೋ? ನಾಗಗಳು ಅಷ್ಟೇ, ತಾನು ಎಷ್ಟೋ ವರ್ಷಗಳಿಂದ ವಾಸ ಮಾಡ್ಕೊಂಡಿರುತ್ತವೆ. ಅಂತಹ ಒಂದು ಅದರ ಮನೆಯನ್ನು ಯಾರಾದರೂ ಒಡೆದ್ರೆ ಅದನ್ನು ಶಪಿಸ್ತಾರೆ. ಅದರಲ್ಲಿದ್ದಂಥವ್ರು ನಾಗನ ಕುಲದವರು, ಆ ಒಳಗಡೆ ಯಾವ ನಾಗ ಇದೆಯೋ ಅದು ಯಾರು ಒಡಿತಾರೆ ಅವರನ್ನು ಶಪಿಸ್ತಾರೆ. ಅಂದರೆ ಅವರಿಗೆ ಒಂದು ಶಾಪವನ್ನು ಕೊಡುವಂಥದ್ದು. ಕೋಪದಲ್ಲಿ ಕೋಪದಲ್ಲಿ ಬೈದಿದ್ದೇ ಶಾಪವಾಗತ್ತೆ, ಇನ್ನೇನಿಲ್ಲ. ಹಾಗಾಗಿ ಯಾರು ಈ ಹುತ್ತಗಳಿಗೆ ಧಕ್ಕೆ ಮಾಡ್ತಾರೆ, ಅದರ ವಾಸಸ್ಥಾನವನ್ನು ಕೆಡುತ್ತಾರೆ, ಅದಕ್ಕೆ ತೊಂದರೆಯನ್ನು ಮಾಡ್ತಾರೆ, ಎಲ್ಲೋ ಆಚೆ ಹೋಗಿರುತ್ತೆ, ಮನೆ ಹೊತ್ತಿಗೆ ವಾಪಸ್ ಬರೋ ಹೊತ್ತಿಗೆ ನನ್ನ ಮನೆಯೇ ಇಲ್ಲ ಅಂದಾಗ ಅದಕ್ಕೆ ಕಸಿವಿಸಿ ಆಗೋದು ಸಹಜ, ಬೇಸರವಾಗೋದು ಸಹಜ, ತನ್ನ ಮನಸ್ಸಿಗೆ ನೋವಾಗೋದು ಸಹಜ. ಅಕಸ್ಮಾತ್ ಅದರೊಳಗೆ ಏನಾದ್ರು ಮೊಟ್ಟೆಗಳು ಇಟ್ಟು ಹೋಗಿತ್ತು ಅಂದರೆ ತನ್ನ ಮರಿಗಳ ಗತಿ ಏನಾಯಿತೋ ಆ ನೋವುಳ್ಳೋದು ಕೂಡ ಸಹಜವಾಗಿರ್ತಕ್ಕಂಥದ್ದು. ಆಗ ಆ ಕೋಪದಲ್ಲಿ, ಆ ಭರದಲ್ಲಿ ಅದು ಯಾರು ಒಡೆದರೋ ಅವರನ್ನು ಶಪಿಸುತ್ತೆ. ಬೇರೆ ಯಾರಾದರೂ ಶಪಿಸಿದರೂ ಅದು ತಗಲತ್ತೋ ಇಲ್ವೋ, ನಾಗನ ಶಾಪ ಮಾತ್ರ 100ಕ್ಕೆ 100 ಸಹಜವಾಗಿ ಅವರಿಗೆ ತಗಲುತ್ತೆ. ಕೇವಲ ಅವರು ಒಂದು ವಂಶಕ್ಕಲ್ಲ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿಮಕ್ಕಳು, ತಲಾಂತರದವರೆಗೆ ಈ ಒಂದು ದೋಷ ಅವರನ್ನು ಕಾಡ್ತಾನೆ ಬರುತ್ತೆ. ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ. ಬೇಕಾದಷ್ಟು ಜನ ನಾಗನಿಗೆ ತೊಂದರೆ ಮಾಡಿದವರು, ಹುತ್ತ ಹೊಡೆದವರು 1 ವರ್ಷದಲ್ಲಿ ಅವರ ಮನೆಯಲ್ಲಿ ಯಾರೋ ದಿಢೀರಂತ ಹೋಗ್ಬಿಡ್ತಾರೆ. ಇನ್ಯಾರದೋ ಮನೆಯಲ್ಲಿ ಆ ಕುಲದಲ್ಲಿ ಮುಂದಕ್ಕೆ ಸಂತಾನಗಳೇ ಆಗೋದಿಲ್ಲ. ಇನ್ಯಾರದೋ ಮನೆಯಲ್ಲಿ ಆಕಸ್ಮಿಕವಾಗಿ ಸಂತಾನವಾದರೂ ಕೂಡ ಏನೋ ಒಂದು ರೀತಿಯ ವೈಫಲ್ಯತೆ ಇರತಕ್ಕಂತಹ ಮಕ್ಕಳು ಹುಟ್ಟುವಂತಹ ಸಾಧ್ಯತೆಗಳಿರುತ್ತೆ. ಬುದ್ಧಿಮಾಂದ್ಯತೆ ಇರತಕ್ಕಂತಹ ಮಕ್ಕಳುಗಳು ಹುಟ್ಟುವಂತಹ ಸಾಧ್ಯತೆಗಳಿರುತ್ತೆ. ಇವೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯದಲ್ಲಿ
ಕಾಣ್ತಾ ಇರುವಂಥದ್ದು. ಇದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ಹಾಗಾಗಿ ಈ ಸರ್ಪಗಳು ಆಕಸ್ಮಿಕವಾಗಿ ಏನಾದರೂ ಕೂಡ ಅದು ವಿಶೇಷವಾದ ಸರ್ಪವೇ ಆಗಿದ್ದರೆ ಅದು ಎಷ್ಟು ಜನ್ಮ ಆದರೂ ಕೂಡ ನಮ್ಮನ್ನು ಬಿಡೋದೇ ಇಲ್ಲ, ಅಟ್ಟಿಸ್ಕೊಂಡು ಬರ್ತಾನೆ ಇರುತ್ತೆ, ಹೊಡಿತಾನೆ ಇರುತ್ತೆ, ಮನುಷ್ಯ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಈ ನಾಗನ ಒಂದು ಮನೆಯನ್ನು ನಾವು ಒಡೆದಾಗ ಅಥವಾ ಅದಕ್ಕೆ ಧಕ್ಕೆ ಮಾಡಿದಾಗ ಅಥವಾ ಯಾವುದೋ ಮನೆ ಹೊಡಿಲಿಲ್ಲ ಅಂತ ಇಟ್ಕೊಳ್ಳೋಣ, ಎಲ್ಲೋ ಹೋಗ್ತಾ ಇರ್ತೀವಿ, ಯಾರೋ ಒಂದು ನಾಗನ್ನು ಹೊಡಿತಾ ಇರ್ತಾರೆ, ಒಂದು ಹಾವನ್ನು ಹೊಡಿತಾ ಇರ್ತಾರೆ, ಅದಕ್ಕೆ 1,000 ಜನ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲೇನೋ ಆಗ್ತಾಯಿದೆ ಅಂತ. ಎಲ್ಲರೂ ನೋಡ್ತಾ ಇರ್ತಾರೆ, ಯಾರೂ ತಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಅದು ಕೊನೆಗೆ ಇನ್ನೇನು ಕೊನೆಯುಸಿರು ಬಿಡಬೇಕು ಅನ್ನುವಂತಹ ಕ್ಷಣದಲ್ಲಿ ದೊಡ್ಡದಾಗಿ ದೀರ್ಘವಾದ ಒಂದು ಶ್ವಾಸವನ್ನು ಬಿಡುತ್ತೆ. ಅದು ಬಿಟ್ಟಾಗ ಅದರಲ್ಲಿದ್ದಂತಹ ಕೆಲವು ಅಂಶಗಳೆಲ್ಲ ಅಲ್ಲಿರುವಂತಹ ಗಾಳಿಯಲ್ಲಿ ಸೇರಿ ಹೋಗುತ್ತೆ. ಆ ಜಾಗದಲ್ಲಿ 1,000 ಜನ ಇದ್ರಲ್ವ, ಎಲ್ಲರೂ ಆ ಗಾಳಿಯನ್ನು ಆಸ್ವಾದಿಸ್ಕೊಳ್ತಾರೆ. ಆ ಗಾಳಿಯ ಮುಖಾಂತರ ಯಾರ್ಯಾರಿಗೆ ಅದರ ಅಂಶ ಹೋಯ್ತೋ ಅವರೆಲ್ಲರಿಗೂ ಕೂಡ ಸರ್ಪದೋಷ ಕಟ್ಟಿಟ್ಟ ಬುತ್ತಿ. ತುಂಬ ಜನ ಹೇಳ್ತಾರೆ ನಾನೇನು ಹಾವು ಹೊಡೆದಿಲ್ಲ ಅಂತ. ಆದರೂ ನೀವು ನೋಡ್ತಾ ಇದ್ದಿದ್ದು ಹೌದು, ಅದು ಹೊಡೆದಿದ್ದು ಹೌದು. ಆ ಕ್ಷಣದಲ್ಲಿ ನಿಮ್ಮಿಂದ ಅದಕ್ಕಾಗಿ ಯಾವುದೇ ರೀತಿಯ ಸಹಾಯ ಸಿಕ್ಕಲಿಲ್ಲ. ಇಂತಹ ಕ್ಷಣದಲ್ಲಿ ಅಲ್ಲಿದ್ದವರೆಲ್ಲರಿಗೂ ಸರ್ಪದೋಷ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಂಟ್ಕೊಳ್ಳೋದು ಕೂಡ ಸಹಜವಾಗಿರುವಂಥದ್ದು. ಹೀಗಾಗಿ ಈ ಸರ್ಪದೋಷ ಹೇಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ನಾವು ಎಷ್ಟೋ ಜನ ನಾವು ಹಾವೇ ನೋಡಿಲ್ಲ ರೀ, ಎದುರುಗಡೆ ಸಿನಿಮಾದಲ್ಲಿ ಅಟ್ಟೆ ನೋಡಿರೋದು, ನಮಗೆ ಯಾಕ್ರಿ ಸರ್ಪದೋಷ ಬರುತ್ತೆ ಅಂತ ಕೇಳ್ತಾರೆ. ಹೌದು, ನಿಜವೇ, ಕೇಳೋ ಪ್ರಶ್ನೆ ತಪ್ಪಿಲ್ಲ. ಆದರೆ ಸರ್ಪದೋಷಕ್ಕೆ ಕಾರಣ ಕೇವಲ ಹಾವನ್ನು ಹೊಡೆಯೋದಲ್ಲ, ಕೇವಲ ಹಾವಿನ ಮನೆಯನ್ನು ಒಡೆದದ್ದಲ್ಲ, ಇನ್ನೂ ಬೇಕಾದಷ್ಟು ಕಾರಣಗಳಿದೆ. ಈ ಸರ್ಪದೋಷವನ್ನು ಮೊಟ್ಟ ಮೊದಲದಾಗಿ ನಾವು ಯೋಚನೆ ಮಾಡಬೇಕು, ಹೇಗೆ ಗುರುತಿಸ್ತೀವಿ? ನೀವು ಬರ್ತೀರಾ, ನನ್ನ ಎದುರು ಕೂತ್ಕೋತೀರಾ, ನನಗೆ ಸರ್ಪದೋಷ ಇದೆಯಾ? ಹೇಗೆ ಗುರುತಿಸ್ತೀವಿ? ನಿಮ್ಮ ಜಾತಕವನ್ನು ಕೊಡಿ ಅಂತೀವಿ. ನಿಮ್ಮ ಜಾತಕವನ್ನು ನೋಡುವಾಗ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆಯಾ ಇಲ್ವಾ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ? ರಾಹು ಕೇತುಗಳು ಅನ್ನುವಂತಹ ಈ ಒಂದು ಗ್ರಹಗಳ ಸ್ಥಾನದ ಬಲದ ಮೇಲೆ ಇವರಿಗೆ ಸರ್ಪದೋಷ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಈ ರಾಹು ಕೇತುಗಳ ಸ್ಥಾನದ ಮೇಲೆ ಯಾವ್ಯಾವ ರೀತಿಯೆಲ್ಲ ಸರ್ಪದೋಷ ಬರಬಹುದು ಅನ್ನೋದನ್ನು ಕೂಡ ಹೇಳ್ಬೋದು. ಸಾಮಾನ್ಯ ಸರ್ಪದೋಷ ಅಂದ್ಬಿಟ್ರೆ ಅಯ್ಯೋ ಹೋಗೊಂದು ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಬಂದರೆ ಸರ್ಪದೋಷ ಹೋಗುತ್ತೆ. ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ ಈ ಸರ್ಪದೋಷ. ಇದಕ್ಕೆ ಬಹಳಷ್ಟು ತಪಸ್ಸುಗಳೇ ಆಗಬೇಕು, ಬಹಳಷ್ಟು ಕಠಿಣವಾದ ವ್ರತಗಳೇ ಬೇಕು. ಮಾಡಿದಾಗ ಕಳ್ಕೊಳ್ಳೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಕೇವಲ ಅಲ್ಲೆಲ್ಲೋ ಹೋಗಿ ದೇವಸ್ಥಾನದಲ್ಲಿ ಅಲ್ಲೆಲ್ಲೋ ನೋಡ್ಕೊಂಡು ನಿಂತಿದ್ದು ಬಂದುಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ದೋಷ ಪರಿಹಾರ ಆಗೋದಿಲ್ಲ. ಈ ಸರ್ಪದೋಷಕ್ಕೆ ಕಾರಣ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಮಾಡಿದ್ದರೆ, ಯಾರಾದರೂ ಬ್ರಹ್ಮಚಾರಿಗೆ ತೊಂದರೆ ಮಾಡಿದ್ದರೆ, ಯಾರಾದರೂ ಮಕ್ಕಳಿಗೆ ಅನ್ನಕ್ಕೆ ವಿಷಪ್ರಾಶನ ಮಾಡಿಸಿದ್ದರೆ, ಯಾರಾದರೂ ಗೋವುಗಳಿಗೆ ಧಕ್ಕೆ ಉಂಟು ಮಾಡಿ ಅವರಿಗೆ ತೊಂದರೆಯನ್ನು ಮಾಡಿದ್ದರೆ, ಈ ರೀತಿ ಎಷ್ಟು ಹೇಳ್ತಾರೆ ಪುರಾಣದಲ್ಲಿ ಅಂದರೆ 100 ಸಮಜಾಯಿಷಿಯನ್ನು ಸಿಕ್ಕತ್ತೆ ನಮಗದರಲ್ಲಿ. ಅದಿದ್ದರೆ ಇದಿದ್ದರೆ ಅಂತ ಬೇಕಾದಷ್ಟು ತಪ್ಪುಗಳು ಮಾಡಿದಾಗ ಜಾತಕದಲ್ಲಿ ಕಾಣಿಸ್ಕೊಳ್ಳೋದು ಸರ್ಪದೋಷದ ರೂಪದಲ್ಲೇ. ಮತ್ತೂ ಒಂದು ವಿಚಾರ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಗಳಿಗೆಯೇ ಒಂದು ಕುಂಡಲಿಯನ್ನು ಹಾಕಿ, ಅದು ಕಾಳಸರ್ಪ ದೋಷದಲ್ಲಿ ನಮಗೆ ಬಂದಿರತಕ್ಕಂಥದ್ದು ಸ್ವತಂತ್ರ. ಹಾಗಾಗಿ ಈ ದೇಶದಲ್ಲಿ ಭಾರತ ಭೂಮಿ ಇದು ಕರ್ಮಭೂಮಿ, ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರನೇ ಹುಟ್ಟುವಂಥ ನಾಡು ಕರ್ಮಭೂಮಿ. ಈ ಜಾಗದಲ್ಲಿ ಹುಟ್ಟುವವರಲ್ಲಿ ಹೆಚ್ಚು ಕಡಿಮೆ 90% ಜನಕ್ಕೆ ಸರ್ಪದೋಷ ಕಟ್ಟಿಟ್ಟ ಬುತ್ತಿ. ಯಾವುದೋ ಜನ್ಮದಲ್ಲಿ ಇನ್ಯಾವುದೋ ದೇಶದಲ್ಲಿ ಹುಟ್ಟಿರ್ತೀರ, ಅಲ್ಲೆಲ್ಲೋ ಪಾಪಕರ್ಮಗಳನ್ನು ಮಾಡ್ತೀರ. ಅದನ್ನು ಕಳ್ಕೊಳ್ಳೋದಕ್ಕೆ ನೀವು ಪುನಃ ಇಲ್ಲಿ ಮನುಷ್ಯರಾಗಿ ಹುಟ್ಟು ಬರೋದು, ಭಾರತ ದೇಶದಲ್ಲಿ ಹುಟ್ಟುವಂಥದ್ದು ಈ ದೋಷವನ್ನು ಕಳ್ಕೊಳ್ಳಿ ಅನ್ನೋಕ್ಕೋಸ್ಕರನೇ. ಹಾಗಾಗಿ ಈ ಸರ್ಪದೋಷ ಅಂತ ಗುರುತಿಸೋದಕ್ಕೆ ತುಂಬ ಕಾರಣಗಳಿರುತ್ತೆ. ಹಾವು ನೋಡದೇ ಇದ್ದವ್ರಿಗೂ ಸರ್ಪದೋಷ ಬರುತ್ತೆ, ಹೊಡಿದೇ ಇದ್ದವ್ರಿಗೂ ಬರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಬರುವಂಥದ್ದಾಗಿರುತ್ತೆ. ಅದರಿಂದ ಸರ್ಪದೋಷ ಅನ್ನುವಂಥದ್ದು ನಮಗೆ ಗುರುತಿಸೋದಕ್ಕೆ ಸಾಧ್ಯವಾಗುವಂಥದ್ದು ಜಾತಕದ ಮುಖಾಂತರ. ಮತ್ತೊಂದು, ನಿಮ್ಮ ಜೀವನ ಶೈಲಿ, ನೀವು ಹೇಗೆ ಬದುಕ್ತಾ ಇದ್ದೀರಾ ನೋಡಿದ್ರೆ ಸರ್ಪದೋಷ ಇದೆಯಾ ಇಲ್ವಾ ಹೇಳ್ಬೋದು ನಾವು. ಅದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ನಾಲೆಡ್ಜ್. ಅದು ಹೇಗೆ ಮ್ಯಾಮ್, ಹೇಗೆಲ್ಲ ಗುರುತಿಸ್ಬೋದು? ಯಾವುದೋ ಮನೆಯಲ್ಲಿ ಬುದ್ಧಿಮಾಂದ್ಯ ಮಗು ಹುಟ್ಟಿದೆ, ಓಕೆ, ಕೇತು ದೋಷನಲ್ಲಿ ತಲೆ ಊರಿದೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು.
ಈ ಸರ್ಪದೋಷ ಮತ್ತು ಕಾಳಸರ್ಪದೋಷ, ಈ ಕಾಳಸರ್ಪದೋಷ ಅನ್ನುವಂಥದ್ದು ಒಂದು ರೀತಿಯ ಬಹಳ ಕ್ರೂರವಾದಂತಹ ಒಂದು ಯೋಗ ದೋಷ. ಕೆಲವರು ಕಾಳಸರ್ಪ ಯೋಗ ಅಂತಾರೆ, ಕೆಲವರು ಕಾಳಸರ್ಪ ದೋಷ ಅಂತಾರೆ. ಅದು ಹೇಗೋ ಕರೀರಿ, ಅದೊಂದು ಕ್ರೂರ ಯೋಗ ಅಂತಲೇ ಹೇಳುವಂಥದ್ದು ಪುರಾಣೋಕ್ತವಾಗಿ ಬಂದಿರುವಂಥದ್ದು. ಈ ದೋಷವ ಯಾರಿಗೆ ಕಾಳಸರ್ಪ ದೋಷದ ತೀವ್ರತೆ ಇರುತ್ತೆ, ಅದರಲ್ಲೂ ಕೂಡ ಕೆಲವು ಸ್ಥಾನದಲ್ಲಿ ಬಂದಾಗ ಅದರಲ್ಲಿ ಕಾಳಸರ್ಪದಲ್ಲಿ 12 ಬಗೆಯ ಕಾಳಸರ್ಪ ಇದೆ. ಅನಂತ, ವಾಸುಕಿ, ಕುಳಿಕ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಕಾರ್ಕೋಟಕ, ಕಾಳಿಂಗ, ಈ ಥರ ವಿಷಧರ, ಬೇಕಾದಷ್ಟು 12 ಬಗೆಯ ಸರ್ಪದೋಷಗಳನ್ನು ನೋಡ್ತೀವಿ ಕಾಳಸರ್ಪದೋಷದಲ್ಲಿ. ಅದರಲ್ಲಿ ಕೆಲವು ತುಂಬ ತೀವ್ರವಾದದ್ದು. ಕೆಲವು ಸರ್ಪದೋಷಗಳನ್ನು ನೀವು ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರೂ ಕೂಡ ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದನ್ನು ಹೇಗೆ ನೀವು ಹೇಳ್ತೀರಾ ಅಂದ್ರಲ್ಲ, ಈ ಅಲ್ಪಾಯಸ್ಸಲ್ಲಿ ಹೋಗೋರು ಇರ್ತಾರಲ್ಲ ಮನೆಯಲ್ಲಿ, ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತಾರೆ. ನೆನ್ನೆ ಚೆನ್ನಾಗಿದ್ದರು ರೀ, ರಸ್ತೆಯಲ್ಲಿ ಸಿಕ್ಕಿದ್ರು, ಅವ್ನಿಗಿನ್ನೂ ಚಿಕ್ಕ ವಯಸ್ಸು, ಯಾಕ್ರಿ ಹೋಗ್ಬಿಟ್ಟ? ಕಾಳಸರ್ಪ ದೋಷದಿಂದ ಹೋಗ್ತಾರೆ. ಇದನ್ನು ರಾಹುಕೇತುಗಳ ಮುಖಾಂತರ ಗುರುತಿಸ್ತೀವಿ ಅಂತ ಹೇಳಿದೆ. ಈ ರಾಹುಕೇತುಗಳು, ರಾಹು ಮಾತೃಕಾರಕ, ಮಾತಾಮಹರಿಗೆ ಸಂಬಂಧಪಟ್ಟಂಥದ್ದು. ಈ ರಾಹು ಶನಿಯನ್ನು ಅವಲಂಬಿಸಿರ್ತಾನೆ. ಈ ರಾಹು ಯಾರು ಮಾತಾಮಹರು ಅಂತಂದರೆ ತಾಯಿಯ, ಅಂದರೆ ಯಾರ ತಾಯಿಯ ಕಡೆಯಿಂದ ಬರ್ತಕ್ಕಂತಹ ಸರ್ಪದೋಷ ಇದ್ದಾಗ ಆ ಕುಟುಂಬದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರಾಹು ಯಾವಾಗ ಶನಿಯ ಒಂದು ಅಂಶವನ್ನು ಪಡ್ಕೊಳ್ತಾನೆ, ಶನಿ ಪ್ರೇತಕಾರಕನಾಗಿರ್ತಾನೆ ಅವರಿಗೆ. ಹೌದು. ಹಾಗಾಗಿ ಈ ಕುಟುಂಬದಲ್ಲಿ ಪ್ರೇತಗಳ ಅಂಶ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕೇತು ಪಿತೃಕಾರಕನಾಗ್ತಾನೆ. ಪಿತಾಮಹರ ಒಂದು ಕುಟುಂಬದಲ್ಲಿ, ಅಂದರೆ ತಂದೆ, ತಾತ, ಈ ಒಂದು ವಂಶದಲ್ಲಿ ಬರ್ತಕ್ಕಂತಹ ಸರ್ಪದೋಷವನ್ನು ಇದು ಕೇತುವಿನ ಕಾರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ಯಾವುದೇ ಸರ್ಪದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಂಚೆ ಪಿತೃದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಕುಜ ಒಂದು ರೀತಿಯ ಅಪಮೃತ್ಯುಕಾರಕ. ಯಾರ ಮನೆಯಲ್ಲಿ ಅಪಮೃತ್ಯು ಆಗಿದೆ, ಆಕ್ಸಿಡೆಂಟಲ್ಲಿ ಹೋಗಿದ್ದಾರೆ, ನೀರಲ್ಲಿ ಬಿದ್ದು ಹೋಗಿದ್ದಾರೆ, ದಿಢೀರಂತ ಸಾವನ್ನಪ್ಪಿದ್ದಾರೆ ಅಂತಂದಾಗ ಇವೆಲ್ಲವೂ ಕೂಡ ಈ ಒಂದು ಕೇತುವಿನ ದೋಷದಿಂದ ಬರ್ತಕ್ಕಂಥದ್ದು. ಆ ಕುಟುಂಬಸ್ಥರಲ್ಲಿ ಹಿಂದಿನಿಂದ ಉಳಿದೋಗಿರುವಂತಹ ದೋಷದಿಂದ ಬರ್ತಕ್ಕಂತಹ ವಿಚಾರವಾಗಿರುತ್ತೆ. ಹಾಗಾಗಿ ಇವನು ಪಿತೃಕಾರಕನಾಗಿರೋದ್ರಿಂದ ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೇಕಾಗತ್ತೆ. ರಾಹುವನ್ನು ನೋಡುವಾಗ ಮಾತೃಕಾರಕನಾಗಿರೋದ್ರಿಂದ ಅಲ್ಲಿ ಶನಿಗೆ ಸಂಬಂಧಪಟ್ಟಂತಹ ದೋಷ ಅಥವಾ ಸರ್ಪದೋಷವನ್ನು ನಿವಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ರಾಹು ಕೇತು ಅನ್ನುವಂಥದ್ದು ಒಂದು ಸರ್ಪದೋಷ, ಒಂದು ಪಿತೃದೋಷ, ಇವೆರಡನ್ನು ಕೂಡ ತೋರಿಸುವಂಥದ್ದು. ಯಾರ ಕುಟುಂಬದಲ್ಲಿ ಮತ್ತು ಇನ್ನು ಕೆಲವ್ರ ಮನೆಯಲ್ಲಿ ಒಬ್ಬರು ಹೋಗ್ತಾರೆ, ಒಂದು ವರ್ಷದಲ್ಲಿ 2-3 ಜನ ಹೋಗ್ಬಿಡ್ತಾರೆ. ಇದು ಹೇಗೆ ಅಂದರೆ ಇದು ಪಿತೃದೋಷದ ಒಂದು ವಿಶೇಷತೆ. ಪಿತೃ ಮತ್ತು ಕೇತುವಿನ ಒಂದು ದೋಷದಿಂದ ಬರ್ತಕ್ಕಂಥದ್ದು. ರಾಹು ಕೇತು ಒಂದು ಸರ್ಪವನ್ನು ನಾವು ನವಗ್ರಹಗಳಲ್ಲಿ ನೋಡಿದಾಗ ಒಂದರಲ್ಲಿ ಬರೀ ಹೆಡೆ ಇರುತ್ತೆ, ಇನ್ನೊಂದರಲ್ಲಿ ಕೇವಲ ಬಾಲ ಇರುತ್ತೆ. ಇವರಿಬ್ಬರೂ ಕೂಡ ಈ ಕಾಳಸರ್ಪ ಅಂತಂದಾಗ ಒಂದು ಜಾತಕದ ಕುಂಡಲಿಯಲ್ಲಿ ಒಂದು ಭಾಗದಲ್ಲಿ ರಾಹು, ಮತ್ತೊಂದು ತುದಿಯಲ್ಲಿ ಕೇತು ಇದ್ದು ಇವರಿಬ್ಬರ ಮಧ್ಯದಲ್ಲಿ ಬೇರೆ ಇನ್ನೆಲ್ಲ ಗ್ರಹಗಳು ಬಂದುಬಿಟ್ಟು ಈ ಭಾಗ ಎಲ್ಲ ಖಾಲಿ ಇರುತ್ತೆ ಕುಂಡಲಿಯಲ್ಲಿ. ಅಂದರೆ ರಾಹು ಕೇತುಗಳ ಹಿಡಿತದಲ್ಲಿ ಬೇರೆ ಗ್ರಹಗಳೆಲ್ಲ ಇದೆ ಅಂತಂದಾಗ ಇದು ಕಾಳಸರ್ಪವಾಗಿ ಹೋಗುತ್ತೆ. ಹಾಗಾಗಿ ಕಾಳಸರ್ಪ ದೋಷ ಅನ್ನುವಂಥದ್ದು ಇದ್ದಾಗ ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೇಕು, ಸರ್ಪದೋಷವನ್ನು ನಿವಾರಣೆ ಮಾಡ್ಕೋಬೇಕು. ಇದೆಲ್ಲವೂ ಮಾಡಿಕೊಂಡಾಗ ಮಾತ್ರ ಒಂದು ಹಂತಕ್ಕೆ ಅವ್ರಿಗೆ ಆಗ್ತಾ ಇರ್ತಕ್ಕಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲ ಮ್ಯಾಮ್, ಈಗ ಉದಾಹರಣೆಗೆ ಈಗ ಒಂದು ಸೈಟಲ್ಲಿ ಹುತ್ತಾಯಿತು, ಯಾರೋ ಒಬ್ಬ ಬಿಲ್ಡರು ಅವ್ನ ಮನೆ ಕಟ್ಟಬೇಕು, ಅವನು ಹುತ್ತಾನ ತೆಗೆಸ್ತಾ ಮನೆಯಿಂದ, ಆಮೇಲೆ ಆ ಮನೇನ ಬೇರೆಯವ್ರಿಗೆ ಮಾರ್ತಾನೆ. ಆ ಹುತ್ತ ತೆಗೆದಿದ್ದ ದೋಷ, ನಾಗದೋಷ, ಸರ್ಪದೋಷ ಏನಿತ್ತು ಬಿಲ್ಡರಿಗೆ ಬರುತ್ತಾ, ಮನೆಗೆ ಬಂದಂಥವ್ರಿಗೆ ಬರುತ್ತಾ? ಬಿಲ್ಡರಿಗೆ ಬರುತ್ತೆ. ಬಿಲ್ಡರ್ಗೆ ಯಾಕೆ ಬರುತ್ತೆ ಅಂದರೆ ಒಡೆದಂಥವ್ನು ಅವನು, ಅದರಿಂದ ದುಡ್ಡು ಮಾಡ್ಕೊಂಡವನು ಅವನು. ಮೊಟ್ಟ ಮೊದಲ ಸಮಸ್ಯೆ ಬರೋದು ಬಿಲ್ಡರ್ಗೆ. ಯಾರು ಒಡಿಸ್ತಾನೆ ಅವನಿಗೆ ಬರೋದು, ಒಡೆದವ್ರಿಗೆ ಬರೋಲ್ಲ. ಯಾರೋ 4 ಜನ ಕೂಲಿ ಕಾರ್ಮಿಕರನ್ನ ಬಿಟ್ಟು ಒಡಿಸ್ತಾರೆ, ಅವರಿಗೆ ಬರೋಲ್ಲ. ಒಡಿ ಅಂತ ಯಾರು ಆದೇಶ ಮಾಡ್ತಾನೆ ಅವನಿಗೆ ಪ್ರಥಮವಾಗಿ ಬರ್ತಕ್ಕಂಥದ್ದು. ಅಂದರೆ ಆ ಇಂಟೆನ್ಷನ್ ಇಟ್ಕೊಂಡ್ರು ಹೌದು. ಹಾಗಾಗಿ ಅವನು ಶಪಿಸೋದು ಭೂಮಿಯ ಮಾಲೀಕನನ್ನು. ಯಾರು ಈ ಭೂಮಿ ಒಡೆಯ ಅವನು ಇದಾಗೋಗ್ಲಿ ಅಂತ ಹೇಳಿ ಅವನನ್ನು ಶಪಿಸತ್ತೆ.